ಒಂದು ಚಿಲ್ಡ್ ಬಾಟಲ್, ಬೇಸಿಗೆಯಲ್ಲಿ ತಣ್ಣಗೆ ಒಂದು ಗುಟುಕು, ಆದ್ರೆ ಅದರ ಬೆಲೆ ಒಂದು ಹೃದಯ. ನಮಸ್ಕಾರ ಸ್ನೇಹಿತರೆ, ಇದು ಚಂದು ಧ್ವನಿ ಪಾಡ್ಕಾಸ್ಟ್. ಇವತ್ತು ನಾವು ಮಾತನಾಡೋದು ನಾವು ದಿನವೂ ಕುಡಿಯುವ ಕೂಲ್ ಡ್ರಿಂಕ್ಸ್ ಬಗ್ಗೆ. ಇದು ಕೇವಲ ಪಾನೀಯವಲ್ಲ, ಇದು ನಮ್ಮ ಆರೋಗ್ಯದ ಮೇಲೆ ನಡೆಯುತ್ತಿರುವ ಸೈಲೆಂಟ್ ಅಟ್ಯಾಕ್. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಕಾರ್ಬೋನೇಟೆಡ್ ವಾಟರ್, ಅತಿಯಾದ ಸಕ್ಕರೆ, ಫಾಸ್ಫರಿಕ್ ಆಸಿಡ್, ಕೆಫೀನು ಮತ್ತೆ ಅದಕ್ಕೆ ಕೃತಕ ಬಣ್ಣ ಮತ್ತೆ ಫ್ಲೇವರ್ ಗಳನ್ನ ಹಾಡ್ ಮಾಡಿ ಮಾಡೋಂಥದ್ದು. ಇದರಲ್ಲಿ ನೈಸರ್ಗಿಕತೆ ಇದೆಯಾ? ಖಂಡಿತ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಪಂಜಾಬ್ನಲ್ಲಿ ಬ್ಯಾನ್ ಮಾಡಿದ್ದಾರೆ. ಯುವಕರು, ಕಾಲೇಜ್ ಹುಡುಗರು, ಜಿಮ್ ಮಾಡೋರು, ಕೂಲ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್ ಕುಡಿಯುವಂತವರು ಹಠಾತ್ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಇದ್ರ ಬಗ್ಗೆ ಡಾಕ್ಟರ್ಗಳು ಏನು ಹೇಳ್ತಾರೆ ಗೊತ್ತಾ? ಅತಿಯಾದ ಸಕ್ಕರೆ ಮತ್ತು ಕೆಫಿನ್ ಹೃದಯದ ರಿದಮ್ ಅನ್ನ ಹಾಳು ಮಾಡುತ್ತೆ ಅಂತ. ಇನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, PCOD, PCOS ಪ್ರಾಬ್ಲಮ್ಸ್ ಆಗುತ್ತೆ, ಐರನ್ ಡಿಫಿಷಿಯನ್ಸಿ, ಬೋನ್ ವೀಕ್ನೆಸ್ ಕೂಡ ಆಗುತ್ತೆ. ಕೂಲ್ ಡ್ರಿಂಕ್ಸ್ ನಲ್ಲಿರುವಂತಹ ಫಾಸ್ಫರಿಕ್ ಆಸಿಡ್ ಇದೆಯಲ್ಲ, ಕ್ಯಾಲ್ಸಿಯಂ ಅನ್ನ ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ, ಶಕ್ತಿಯನ್ನ ಆಟೋಮೆಟಿಕ್ ಆಗಿ ಕಡಿಮೆ ಮಾಡುತ್ತೆ. ಅದರಿಂದ ಏನಾಗುತ್ತೆ ಗೊತ್ತಾ? ಮೂಳೆ ದುರ್ಬಲತೆ ಆಗುತ್ತೆ, ಮಾನಸಿಕ ಸಮಸ್ಯೆ, ಮಾಸಿಕ ಸಮಸ್ಯೆ, ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭಧಾರಣೆ ಆಗುವಂತ ಸಾಧ್ಯತೆಯು ತುಂಬಾ ಕಡಿಮೆ. ಆ ಒಂದು ಸಮಸ್ಯೆಯನ್ನ ಇದರಿಂದ ಹೆಚ್ಚು ಅನುಭವಿಸಬೇಕಾಗತ್ತೆ. ಮೆಡಿಕಲ್ ರಿಪೋರ್ಟ್ ಪ್ರಕಾರ ಏನ್ ಹೇಳುತ್ತೆ ಅನ್ನೋದಾದ್ರೆ, ಒಂದು ಬಾಟಲ್ ಕೂಲ್ ಡ್ರಿಂಕ್ಸ್ 7ರಿಂದ 10 ಚಮಚ ಸಕ್ಕರೆಯನ್ನ ಮಿಕ್ಸ್ ಮಾಡಿರ್ತಾರೆ. ಇದು ಡಯಾಬಿಟಿಸು, ಫ್ಯಾಟಿ ಲಿವರು, ಬ್ಲಡ್ ಪ್ರೆಷರು, ಹಾರ್ಟ್ ಬ್ಲಾಕೇಜು ಇದು ತಕ್ಷಣ ಬರೋದಿಲ್ಲ, ನಿಧಾನವಾಗಿ ಒಳಗೆ ನಾಶ ಮಾಡ್ತದೆ. ಕೆಲ ರಾಜ್ಯಗಳಲ್ಲಿ, ದೇಶಗಳಲ್ಲಿ, ಶಾಲೆಗಳಲ್ಲಿ ಬ್ಯಾನ್ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಷೇಧವನ್ನು ಮಾಡಿದ್ದಾರೆ. ಕ್ಯಾಂಟೀನ್ಗಳಲ್ಲಿ ತಡೆಯನ್ನ ಮಾಡಿದ್ದಾರೆ. ಯಾಕೆ ಗೊತ್ತಾ? ಆರೋಗ್ಯಕ್ಕಿಂತ ಲಾಭ ಮುಖ್ಯ ಆಗಬಾರ್ದು ಅಂತೇಳಿ. ಆದರೆ ಸ್ಟ್ರಿಂಗ್ ಅನ್ನೋ ಮಿತ್ ಇವತ್ತು ಜಾಹೀರಾತು ಹೇಳುತ್ತೆ, ಫ್ರೆಶ್ನೆಸ್ಸು, ಎನರ್ಜಿ, ಯೂತ್. ಆದರೆ ನಿಜ ಏನು ಗೊತ್ತಾ? ಸ್ಪ್ರಿಂಗ್ ಅಲ್ಲ, ಅದು ಸ್ಲೋ ಪಾಯ್ಸನ್. ಜಾಹೀರಾತು ನಿಮ್ಮ ಆರೋಗ್ಯದ ಬಗ್ಗೆ ಯೋಚಿಸಲ್ಲ ಕಣ್ರಿ. ನಿಮ್ಮ ಆರೋಗ್ಯ ಅನ್ನೋದು ನಿಮ್ಮ ಆಯ್ಕೆ ಮಾತ್ರ. ನಿಮ್ಮ ಆಯ್ಕೆ ಮಾತ್ರ ನಿಮ್ಮ ಜೀವನವನ್ನ ನಿರ್ಧರಿಸುತ್ತೆ. ಹಾಗಾದ್ರೆ ಪರ್ಯಾಯ ವ್ಯವಸ್ಥೆನೇ ಇಲ್ವೇ ಇದಕ್ಕೆ? ಬೇಸಿಗೆಯಲ್ಲಿ ನಿಂಬೆ ಹಣ್ಣೀರು, ಎಳ್ನೀರು, ತೆಂಗಿನಕಾಯಿ, ಮಜ್ಜಿಗೆ, ಮನೇಲಿ ಮಾಡಿದ ಶರಬತ್ತು ನಮ್ಮ ಅಜ್ಜ ಅಜ್ಜಿ ಕುಡಿತಿದ್ರು ಕಣ್ರಿ. ಅವ್ರು ಕೂಲ್ ಡ್ರಿಂಕ್ಸ್ ಇಲ್ಲದೆ ಬದುಕಿರ್ಲಿಲ್ವಾ? ನಮ್ಮ ಮಕ್ಕಳು ಕೈಯಲ್ಲಿ ಬಾಲ್ ಇರಬೇಕು ಹೊರತು ಬಾಟಲ್ ಅಲ್ಲ. ನಮ್ಮ ಹೆಣ್ಮಕ್ಳು ಆರೋಗ್ಯದಲ್ಲಿ ಬಲವಾಗಿರ್ಬೇಕು, ಜಾಹೀರಾತಿನ ಬಲೆಗೆ ಬೀಳಬಾರ್ದು. ಇದು ಸರ್ಕಾರದ ಹೊಣೆ ಅಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ. ಒಂದು ಬಾಟಲ್ ಕುಡಿಯೋದು ನಿಮ್ಮ ಆಯ್ಕೆ, ಆದ್ರೆ ಅದರ ಪರಿಣಾಮ ಅನುಭವಿಸೋದು ನಿಮ್ಮ ಕುಟುಂಬ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಚಂದು ಧ್ವನಿ ಪಾಡ್ಕಾಸ್ಟ್. ಯಾಕಂದ್ರೆ ಇದು ಮನರಂಜನೆ ಅಲ್ಲ, ಇದು ಒಂದು ಜೀವನದ ಪ್ರಶ್ನೆ.